ಶಾರದಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯೊಬ್ಬರು ಶಿಕ್ಷಕರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸಮಾಜದಲ್ಲಿ ನಡೆಯುವ ವಿಚಿತ್ರ ಘಟನೆಗಳು ಹಾಗೂ ನಿಗೂಢತೆ ಇತಿಹಾಸದ ಬಗ್ಗೆ ತಿಳಿಯಲು ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. 2ನೇ ವರ್ಷದ BDS ಓದುತ್ತಿದ್ದ ವಿದ್ಯಾರ್ಥಿನಿ ಅಧ್ಯಾಪಕರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಾಲೆಡ್ಜ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿಕ್ಷಕರು ಕಿರುಕುಳ ನೀಡಿದ್ದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಸುಸೈಡ್ ನೋಟ್ನಲ್ಲಿ ಬರೆದಿಟ್ಟು ಸುಸೈಡ್ ಮಾಡಿಕೊಂಡಿದ್ದಾಳೆ. ಈ ಘಟನೆ ನಡೆದಿದ್ದು ವಿಶ್ವವಿದ್ಯಾಲಯದ ಹಾಸ್ಟೆಲ್ ಕೋಣೆಯೊಂದರಲ್ಲಿ. ಈಕೆಗೆ ಇಬ್ಬರು ಶಿಕ್ಷಕರು ಮಾನಸಿಕ ಕಿರುಕುಳ ನೀಡುತ್ತಿದ್ದರು ಎಂದು ಆ ಡೆತ್ ನೋಟ್ನಲ್ಲಿ ಬರೆಯಲಾಗಿದೆ. ಈ ಘಟನೆಯಿಂದ ಇಡೀ ಕ್ಯಾಂಪಸ್ನಲ್ಲಿ ಪ್ರತಿಭಟನೆಗಳು ಜೋರಾಗಿ ಶುರುವಾಗಿದ್ದು, ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಾದ ಮಹಿಂದರ್ ಮತ್ತು ಶೇರಿ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ಆ ಡೆತ್ ನೋಟ್ನಲ್ಲಿ ಶಿಕ್ಷಕರು ನನ್ನನ್ನು ತುಂಬ ಅವಮಾನ ಮಾಡಿದ್ದಾರೆ, ಮಾನಸಿಕವಾಗಿ ಕಿರುಕುಳ ನೀಡಿದ್ದಾರೆ, ಆದ್ದರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ಬರೆದಿಟ್ಟು ಸುಸೈಡ್ ಮಾಡಿಕೊಂಡಿದ್ದಾಳೆ. ಈ ಘಟನೆ ನಡೆದಿದ್ದು ಜುಲೈ 18, 2025ರಂದು. ಈಕೆಯ ಹೆಸರು ಜ್ಯೋತಿ ಶರ್ಮಾ. ಈ ಘಟನೆ ಒಂದು ಚಿಕ್ಕ ವಿಷಯಕ್ಕಾಗಿ ನಡೆದು ಹೋಗಿದೆ. ಕಾರಣ ತನ್ನ ಪ್ರಾಕ್ಟಿಕಲ್ ನೋಟ್ಬುಕ್ ಮೇಲೆ ಪ್ರಾಧ್ಯಾಪಕರ ನಕಲಿ ಸಹಿ ಮಾಡಿದ್ದಾಳೆ ಎಂದು ಆರೋಪ ಹೊರಿಸಲಾಗಿತ್ತು. ನೋಡಿದರೆ ಇದೇನು ಅಂತಹ ದೊಡ್ಡ ವಿಷಯ ಅಲ್ಲ. ಆದರೂ ಜ್ಯೋತಿ ಶರ್ಮಾ ಇಂಥ ದೊಡ್ಡ ತಪ್ಪು ನಿರ್ಧಾರ ಮಾಡುವುದು ಅಷ್ಟೇನು ಸರಿ ಅನಿಸುವುದಿಲ್ಲ. ಮುಂದೊಂದು ದಿನ ಜನಸೇವೆ ಮಾಡುವ ಇವಳು ಮಣ್ಣಲ್ಲಿ ಮಣ್ಣಾಗಿ ಹೋದಳು. ಅದಕ್ಕಾಗಿಯೇ ಯಾರು ಹುಡುಕಿ ತಪ್ಪು ಮಾಡುವುದು, ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ. ಓಕೆ ಸ್ನೇಹಿತರೆ, ಮತ್ತಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.